ಆರಂಭ ಮಾಡುವೆ ಗುರುಪೂಜೆಗೆಂದು. ಶಿಕ್ಷಣವೇ ಶಕ್ತಿ, ವಿದ್ಯೆಯೇ ಬಾಳಿಗೆ ಬೆಳಕು. ತಮ್ಮ ಜ್ಞಾನದ ಬಲದಿಂದ ಬದುಕಿಗೆ ಬುತ್ತಿ ಕಟ್ಟಿಕೊಡುವವರು ಗುರುಗಳು. ಇಂದು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಆಧುನಿಕ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿಗೆ ಒಂದು ನಮನ. ಮಾತೆ ಸಾವಿತ್ರಿ ಬಾಪುಲೆ. ಶಿಕ್ಷಕ ದಿನಾಚರಣೆಯ ಮತ್ತೊಬ್ಬ ಪ್ರೇರಕ ಶಕ್ತಿ ಇವರೇ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಶಿಕ್ಷಕ ಸಂಕುಲದ ಪರವಾಗಿ ವಂದನೆ, ಅಭಿನಂದನೆ. ಅದೇ ರೀತಿಯಾಗಿ ಈ ಶಿಕ್ಷಣ ಕ್ಷೇತ್ರವನ್ನು ಬೆಳೆಸಿದವರು ಅನೇಕ ಖ್ಯಾತ ಶಿಕ್ಷಣ ತಜ್ಞರಿದ್ದಾರೆ. ಡಾಕ್ಟರ್ ಜಾಕೀರ್ ಹುಸೇನ್, ಬಾಪೂಜಿ, ಡಾಕ್ಟರ್ ಅಬ್ದುಲ್ ಕಲಾಂ ಆಜಾದ್, ಆಚಾರ್ಯ ಪ್ರಫುಲ್ಲಚಂದ್ರ ರೇ, ಅಂಕೋಲಾಜಿ ಮತ್ತು ಆಧುನಿಕವಾಗಿ ಡಾಕ್ಟರ್ ಗುರುರಾಜ್ ಕರ್ಜಿಗಿಯವರು. ಇವರೆಲ್ಲರಿಗೂ ವಂದನೆ, ಅಭಿನಂದನೆ. ಗುರುವರೆಣ್ಯರ ಮಂಗಲ ಆಶೀರ್ವಾದದಿಂದ ಅಂದು ಬಳ್ಳಾರಿಯ ವೀರಶೈವರ ದೃಢ ಸಂಕಲ್ಪದಿಂದ ವೀರಶೈವ ವಿದ್ಯಾವರ್ತಕ ಸಂಘ ಪ್ರಪ್ರಥಮವಾಗಿ ಸ್ಥಾಪಿಸಿದ ಶಾಲೆಯೇ ಹೀರದ ಸುಗಮ್ಮನವರ ಶಾಲೆ. ಅಂದು ವೀರಶೈವ ವಿದ್ಯಾವರ್ಧಕ ಸಂಘ 1916ರಲ್ಲಿ ಈ ಕೆಳಕಂಡ ಲಾಂಛನದೊಂದಿಗೆ ಮದ್ರಾಸ್ ಸರ್ಕಾರದಲ್ಲಿ ಉದಯವಾಗಿ ನೋಂದಣಿಯಾಯಿತು. 101 ವರ್ಷ ಪೂರೈಸಿದ ಹೀರದ ಸುಗಮ್ಮ ಶಾಲೆ 1924ರಲ್ಲಿ ಪ್ರಾರಂಭವಾದ ಪ್ರಪ್ರಥಮ ಕನ್ನಡ ಶಾಲೆ. ಈ ಶಾಲೆಯಲ್ಲಿ ಮರೆಯಲಾರದ ಮಾಣಿಕ್ಯದಂಥ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಹಾಗೂ ನೆನಪಿನಲ್ಲಿ ಉಳಿದ ಗುರುಬ್ರಹ್ಮರ ಚಿತ್ರಗಳ ಸಹಿತ ಸ್ಮರಣ ಮಾಡಿರುವೆ. ಮುಂದಿನ ಪೀಳಿಗೆಗೆ ಶಾಲೆಯ ಗುರುಗಳ ಸೇವೆ, ಆದರ್ಶ, ಮಾರ್ಗದರ್ಶನ ಶ್ರೀರಕ್ಷೆಯಾಗಿರಲಿ ಎಂಬುದೇ ನನ್ನ ಈ ಪ್ರಯತ್ನದ ಚಿಂತನೆ. ನಾನೊಬ್ಬ ಶಿಕ್ಷಕನಾಗಿ ನಾನು ಬಲ್ಲೆನು. ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಹೊರತಂದ ಸ್ಮರಣ ಸಂಚಿಕೆಯ ಜ್ಞಾನ ದೇಗುಲ ಪುಸ್ತಕದಿಂದ ಗುರುಬ್ರಹ್ಮರ ಮಾರ್ಗದರ್ಶಿಗಳ ಮತ್ತು ಲಭ್ಯವಿರೋ ಮಾಹಿತಿಯಂತೆ ಭಾವಚಿತ್ರಗಳನ್ನು ಸಂಗ್ರಹಿಸಿ ಹಾಕಿರುವೆ. ಇದು ಮೊದಲನೇ ಪ್ರಯತ್ನ. ಎರಡನೇ ವಿಡಿಯೋದಲ್ಲಿ ಶಾಲೆ ಹುಟ್ಟು ಮತ್ತು ಬೆಳವಣಿಗೆಗೆ ಪೂರಕವಾದ ಎಲ್ಲ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿ ಕೊಡುವ ಅಭಿಲಾಷೆ ನನ್ನದು. ನಮಸ್ಕಾರ. ಎಲ್ಲರಿಗೂ ಶಿಕ್ಷಕ ದಿನಾಚರಣೆ ಶುಭಾಶಯಗಳು. ವೀರಭದ್ರ ಶರ್ಮಾ, ಹಳೇಕೋಟೆ.